ಮುಳಬಾಗಿಲು ತಾಲೂಕು ತಾಯಲೂರು ಗ್ರಾಮದಲ್ಲಿ ಶ್ರೀ ತಾಯಲೂರು ಬತ್ತೇಶ್ವರ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮತ್ತು ಮಹಾಕುಂಭಾಭಿಷೇಕ ಕಾರ್ಯಕ್ರಮವು ಸಡಗರ ಸಂಭ್ರಮದಿಂದ ಅಪಾರ ಭಕ್ತಾದಿಗಳ ನಡುವೆ ಪರಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಅದ್ದೂರಿಯಾಗಿ ನೆರವೇರಿತು. ಇನ್ನು ದೇವಾಲಯದ ಧಾರ್ಮಿಕ ಸಮಾರಂಭದ ವಿಶೇಷವಾಗಿ ದೇವಾಲಯವನ್ನ ವಿವಿಧ ರೀತಿಯ ಹೂಗಳಿಂದ ಅಲಂಕರಿಸಲಾಗಿತ್ತು. ಮುಂಜಾನೆಯಿಂದ ದೇವಾಲಯದಲ್ಲಿ ವಿವಿಧ ರೀತಿಯ ಪೂಜೆಗಳು ಸಂಪ್ರದಾಯಬದ್ಧವಾಗಿ ನಡೆದವು. ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಶ್ರೀ ತಾಯಲೂರು ಬತ್ತೇಶ್ವರ ಸ್ವಾಮಿಯ ದರ್ಶನ ಪಡೆದು ಪುನೀತರಾದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಈಶ್ವರಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿ ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರಿಗೆ ಗೌರವಿಸಿ ಸನ್ಮಾನಿಸಲಾಯಿತು. ನಮ್ಮಣ್ಣವರು, ರಮೇಶ್ ಅಣ್ಣವರು, ನಮ್ಮ ವೆಂಕಟೇಶ್ ಗೌಡರು ಎಲ್ಲರೂ ಸೇರಿ ಸನ್ಮಾನ ಮಾಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆ. ಈಗ ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರು, ಮಾಜಿ ಮಂತ್ರಿಗಳು, ನುಡಿದಂತೆ ನಡೆಯುವಂತಹ ನಮ್ಮ ಎಚ್ ನಾಗೇಶ್ ಸಾಹೇಬ್ ಬಂದಿದ್ದಾರೆ. ಅವರಿಗೂ ಸಹ ನಮ್ಮ ಶ್ರೀರಾಮನ ಕಡೆಯಿಂದ ಸನ್ಮಾನ ಮಾಡಬೇಕಾಗಿ ವಿನಂತಿ. ಅದೇ ರೀತಿ ನಮ್ಮ ಯುವ ನಾಯಕರಾದಂತಹ ಕಪ್ಪಲ್ ಪ್ರಕಾಶ್ ಅಣ್ಣ ಅವರು ನಮ್ಮ ವೇದಿಕೆಯನ್ನು ಅಲಂಕರಿಸಿದ ಅವರಿಗೂ ಸಹ ಧನ್ಯವಾದಗಳು. ನಮ್ಮ ಸುಬ್ರಹ್ಮಣ್ಯನ ಕಡೆಯಿಂದ ಅವ್ರಿಗೂ ಸಹ ಸನ್ಮಾನ. ಅದೇ ರೀತಿ ನಮ್ಮ ಹಿರಿಯರು ರಾಮಲಿಂಗಾರೆಡ್ಡಿ ಅವರು ಜೊತೆಯಲ್ಲಿ ಭಾಗವಹಿಸಬೇಕು. ರಾಮಲಿಂಗಾರೆಡ್ಡಿ ಅವ್ರಿಗೂ ಸಹ ರಾಮಲಿಂಗಾರೆಡ್ಡಿ ನಮ್ಮ ಜೊತೆ ಕೊಡಬೇಕು. ನಮ್ಮ ರಾಮಲಿಂಗಾರೆಡ್ಡಿ ಅವ್ರಿಗೂ ಈ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಹೇಳ್ತಾ ಇದ್ವಿ. ನಮ್ಮ ಎಚ್ ನಾಗೇಶ್ ಸಾಹೇಬ್ ಆತ್ಮೀಯರಾದಂತ ನಮ್ಮ ಮಂಜಣ್ಣ ಅವರು ಬಂದಿದ್ದಾರೆ. ನಮ್ಮ ಮಂಜಣ್ಣ ಅವರನ್ನು ಸನ್ಮಾನ ಮಾಡಬೇಕು ದಯವಿಟ್ಟು. ಪರಮ ಪೂಜ್ಯ ಗುರುಗಳಾದಂಥ ಈಶ್ವರಾನಂದ ಸ್ವಾಮಿ ಪಾದಗಳಿಗೆ ನಮಸ್ಕಾರ ಮಾಡುತ್ತಾ ಈ ವೇದಿಕೆ ಮೇಲಿರುವಂತ ಎಲ್ಲಾ ಗಣ್ಯರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ಕಟ್ಟೋದಿಕ್ಕೆ ನೇರವಾಗಿ ಅಥವಾ ಹಿಮ್ಮುಖವಾಗಿ ನಮಗೆಲ್ಲರಿಗೂ ಸಹಾಯ ಮಾಡಿದಂತ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮ ನಂತರ ಕಾಯಿ ನಡೆಸೋ ಕಾರ್ಯಕ್ರಮ ಇದೆ. ನಮ್ಮ ನಾಗೇಶ್ ಸಾಹೇಬ್ರಿಗೆ ತುಂಬಾ ಇಷ್ಟ, ಹಾಗಾಗಿ ದಯವಿಟ್ಟು ಈ ಕಾರ್ಯಕ್ರಮ ನೋಡ್ಕೋಬೇಕು ಅಂತ ಆಸೆ ಪಡ್ತಾರೆ. ನಮ್ಮ ಅಭಿಪ್ರಾಯ ಅಷ್ಟೇ. ಎಲ್ಲಿಯವರೆಗೆ ಹಿಂದುಳಿದ ಸಮುದಾಯಗಳು ಕುಳಿತು ಕೇಳುವ ಸಂಸ್ಕೃತಿಗೆ ಒಳಗಾಗಲ್ಲ, ಅಲ್ಲಿವರೆಗೆ ಜಾಗೃತ ಆಗಲ್ಲ. ಜಾಗೃತ ಆಗಲಿ ಸಾಧ್ಯನೇ ಇಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದೇನು ಗೊತ್ತೇನು, ಯಾವ ಊರಿನಲ್ಲಿ ದೇವಾಲಯ ಗಂಟೆಗಳಿಗಿಂತ ಶಾಲೆ ಗಂಟೆ ಮುಳುಗ್ತವೆ ಆ ಊರು ಅಭಿವೃದ್ಧಿ ಆಗುತ್ತೆ ಅಂದ್ರು, ದೇಶ ಅಭಿವೃದ್ಧಿ ಆಗುತ್ತೆ ಅಂದ್ರು. ನಾನು ನೋಡಿದೆ, ಬಹಳ ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ರು ಸುಬ್ರಹ್ಮಣ್ಯ ಅವರು. ಸುಂದರವಾಗಿರೋದು ದೇವಾಲಯ. ನಾನು ಇಷ್ಟನ್ನು ಹೇಳಕ್ ಬಯಸ್ತೀನಿ ಈ ಹಿಂದುಳಿದ ಸಮುದಾಯದ ಜನರಿಗೆ. ಈ ಹಿಂದುಳಿದ ಸಮುದಾಯದ ಜನರು ಹಬ್ಬ ಹರಿದಿನ ಮಾಡೋದ್ರಲ್ಲೇ ಕಾಲ ಕಳೀತಾರೆ. ಅಂದ್ರೆ ದುಂದು ವೆಚ್ಚ ಬಹಳ ಬೇಕಾದಷ್ಟು ಮಾಡ್ತಾರೆ ಇವರು. ಆದ್ರೆ ತಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಲ್ಲ, ಒಳ್ಳೆ ಮನೆ ಕಟ್ಟಲ್ಲ, ಉತ್ತಮವಾದ ಜೀವನವನ್ನ ಸಾಗಿಸಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ದುಡಿಮೆ ಮಾಡಿದ್ದನ್ನೆಲ್ಲವನ್ನು ಕೂಡ ಹಬ್ಬ ಹರಿದಿನ ಬೇಗರೂಟಕ್ಕೆ ಖರ್ಚು ಮಾಡಿಬಿಡ್ತಾರೆ. ನಾನು ಇಷ್ಟನ್ನೇ ಹೇಳೋದಕ್ಕೆ ಬಯಸ್ತೀನಿ. ಬನ್ನಿ ರಮೇಶ್ ಬನ್ನಿ. ನೀವು ದೇವಾಲಯಕ್ಕೆ ಎಷ್ಟು ಆದ್ಯತೆಯನ್ನು ಕೊಡ್ತೀರಾ ಅಷ್ಟೇ ಆದ್ಯತೆಯನ್ನ ವಿದ್ಯಾಲಯ ಕೊಡಬೇಕು. ದೇವಾಲಯ ಮತ್ತು ವಿದ್ಯಾಲಯ ಇವೆರಡನ್ನ ಗಮನಿಸಿ ನೀವು. ಇಲ್ಲಿ ದೇವಾಲಯಕ್ಕೆ ಒಂದು ಗಂಟೆ ಹೊಡೆದು ಒಳಗೋದ್ರೆ ಭಕ್ತಿ ಪ್ರಾಪ್ತಿ ಆಗುತ್ತೆ, ಭಗವಂತನ ದರ್ಶನ ಆಗುತ್ತೆ.
ಹಾಗೆ ನನ್ನ ಮಕ್ಕಳು ವಿದ್ಯಾಲಯ ಒಳಗೋಗಿ ಗಂಟೆ ಹೊಡೆದು ಒಳಗೆ ಹೋದ್ರೆ ಜ್ಞಾನ ಪ್ರಾಪ್ತಿಯಾಗುತ್ತೆ. ಹಿಂದುಳಿದ ಸಮುದಾಯಗಳಿಗೆ ಕೇವಲ ಭಕ್ತಿ ಅಷ್ಟೇ ಪ್ರಾಪ್ತಿ ಪಡ್ಕೊಳ್ಬಾರ್ದು, ಜ್ಞಾನವನ್ನು ಪಡ್ಕೊಳ್ಬೇಕು. ಆದ್ರಿಂದ ವಿದ್ಯಾಲಯ ಮತ್ತು ದೇವಾಲಯ. ನಮ್ಮ ಜನ ಹೆಂಗೆ ಅಂದ್ರೆ ದೇವಾಲಯನ ಚೆನ್ನಾಗಿ ಕಟ್ತೀರಾ, ವಿದ್ಯಾಲಯ ಕಟ್ಟಕ್ಕೆ ಮುಂದಾಗಲ್ಲ. ಇಲ್ಲಿ ಎಷ್ಟು ವಿದ್ಯಾಲಯ ಕಟ್ಟಿದ್ದೀರಾ? ಹಿಂದುಳಿದ ಸಮುದಾಯಗಳು ಕುರುಬರು ಒಳಗೊಂಡಂತಾನೆ ಹಿಂದುಳಿದ ಸಮುದಾಯಗಳು ಎಷ್ಟು ವಿದ್ಯಾಲಯಗಳನ್ನ ನಿರ್ಮಾಣ ಮಾಡಿದ್ದೀರಾ? ಇಲ್ಲ. ಯಾಕೆಂದ್ರೆ ನಾವು ಅದಕ್ಕೆ ಆದ್ಯತೆಯನ್ನು ಕೊಡ್ಲಿಲ್ಲ. ಕೇವಲ ದೇವಾಲಯಕ್ಕಷ್ಟೇ ನಾವು ಸೀಮಿತವಾಗಿರುವಂತಹ ಒಂದು ಹಿನ್ನೆಲೆ ಒಳಗಡೆ ನಾವೆಲ್ಲ ಕೂಡ ಪ್ರಯತ್ನ ಮಾಡಿದ್ರೆ ಹಾಗೆ ಅಂತ. ಇವತ್ತು ಒಂದು ಸುಂದರವಾಗಿರೋ ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ದೇವಾಲಯದ ಜೊತೆಗೆ ವಿದ್ಯಾಲಯನ ಪ್ರಾರಂಭ ಮಾಡ್ಲಿಕ್ಕೆ, ಶಾಲೆಗಳನ್ನ ಕಟ್ಟಲಿಕ್ಕೆ ನೀವು ಮುಂದಾಗಬೇಕು ಹಾಗೆ ಅಂತೇಳಿ. ಎಲ್ಲಿವರೆಗೆ ಜ್ಞಾನ ಮತ್ತು ಭಕ್ತಿ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ತೀರಾ, ಆಗ ನಮ್ಮ ಬದುಕು ಹಸನ ಆಗುತ್ತೆ, ನಾವು ಉತ್ತಮವಾದ ಜೀವನವನ್ನು ಸಾಗಿಸ್ಲಿಕ್ಕೆ ಅವಕಾಶ ಆಗುತ್ತೆ ಅನ್ನುವಂಥದ್ದು. ಇವತ್ತು ಒಳ್ಳೆ ದೇವಸ್ಥಾನವನ್ನ ನಿರ್ಮಾಣ ಮಾಡಿದ್ರ ಜೊತೆ ನನಗೆ ಬಹಳ ಖುಷಿ ಅನಿಸಿದ್ದು, ಇಲ್ಲಿ ಒಂದು ಜಾತಿಗೆ ಸೀಮಿತವಾಗಿರುವಂತ ಜನ ಇಲ್ಲ ಇಲ್ಲಿ. ಆಮೇಲೆ ಎಲ್ಲರ ಸಹಕಾರ ಪಡ್ಕೊಂಡು ಈ ದೇವಾಲಯವನ್ನ ಕಟ್ಟಿರುವಂತದ್ದು, ದೇವರು ಒಲಿಯುವಂಥದ್ದು